ಹಲೋ. ಹಲೋ. ನಮಸ್ಕಾರ ಸ್ವಾಮಿಗಳೇ, ನಮಸ್ಕಾರ. ನಮಸ್ಕಾರ ನಮಸ್ಕಾರ ರೀ. ಪುನೀತ್ ಅವ್ರೆ, ಚೆನ್ನಾಗಿದ್ದೀರಾ? ನಾನ್ ಚೆನ್ನಾಗಿದ್ದೇನ್ರಿ, ತಾವ್ ಹೇಗಿದ್ದೀರಿ? ಆರಾಮಾಗಿದ್ದೀವ್ರಿ. ನಾನ್ ಖಂಡಿತ ಬರ್ತೇನ್ರಿ ಮಠಕ್ಕೆ. ಒಂದೊಂದ್ಸಲ ಗುಲ್ಬರ್ಗಾಗ್ ಬಂದಾಗ್ರಿ ನಿತಿನ್ ಅವ್ರಿಗೆ ಹೇಳ್ಬಿಟ್ರಿ, ನಿಮ್ಮ ಇಲ್ಲಿಗೆ ಬಂದಿದಾರಲ್ಲ ಅವ್ರಿಗೆ ಹೇಳ್ಬಿಟ್ಟು ನಾನು ಒಂದ್ಸಲ ಖಂಡಿತ ಬಂದ್ ಹೋಗ್ತೇನ್ರಿ. ಹೌದ್. ಹಾ ಅಪ್ಪಾಜಿ ಅವರು ಡೆಲ್ಲಿ ಒಳಗ್ ಭೇಟಿಯಾಗಿದ್ರಿ ಮೊದಲು. ಹಾ 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 ಹಾ. ರೇವಣಸಿದ್ದೇವರ ಮನೆ ಒಳಗೆ ಅವ್ರ ಪಾಲ್ಕೆ ಪ್ರಶಸ್ತಿ ಸಿಕ್ಕ ನಂತರ ನಮ್ದೇ ಫಸ್ಟ್ ಅವತ್ತು ಸನ್ಮಾನ ಅವ್ರದ್ದು. ಹಾ ಇದು ಬಂದು ಗೊತ್ತು ಇದು ಹಾ ಗೊತ್ತ್ರಿ. ನಾನು ಇದ್ದೆ ಅವಾಗ, ಬಟ್ ನಾನ್ ಬಂದಿರ್ಲಿಲ್ರಿ ರೇವಣಸಿದ್ದೇವ್ರ ನೀವು ಮನೆಗೆ. ಬಂದಿರ್ಲಿಲ್ಲ, ಅದೇ ರೇವಣಸಿದ್ದೇವ್ರ ಮನೆಗೆ ಬಂದಿರಲಿಲ್ಲ, ತಾವೆಲ್ಲ ಹಾ ಮಾರ್ಕೆಟ್ಗೆ ಹೋಗಿದ್ದಾರೆ ಅಂತ ತಿಳ್ಕೊಂಡು ಹೇಳಿದ್ರು. ಹೌದ್ರಿ. ನೀವು ಭಗವಾನ್ ಅವರು ನೀವು ಬಂದಿರ್ಲಿಲ್ಲ. ಹೌದು ಹೌದು. ಅದೇ ಬಂದ್ ಫಸ್ಟ್. ಹೋಗ್ತೇನ್ರಿ ಒಂದ್ಸಲ ಅಲ್ಲಿಗೆ ಬಂದಾಗ ನಾನು ಖಂಡಿತ ಬಂದ್ ಅಲ್ಲ, ಹೋಗ್ತೇನೆ. ಅವಾಗ ಬಂದಾಗ ಅವ್ರಿಗೆ ಒಂದ್ ಮಾತು ಹೇಳಿದೇವ್ರಿ ನಾವು ಡೆಲ್ಲಿ ಒಳಗ. ಹಾ ನಾವು ನಿಮ್ಮನ್ನ ಭೇಟಿಯಾಗಿದ್ದೀವಿ, ನಾವು ನಿಮ್ಮನ್ನ ನೋಡಿವಿ, ನಮ್ಮ ಭಕ್ತರೆಲ್ಲ ನೋಡ್ಬೇಕು, ಹಾ ನಮ್ ಜಾತ್ರೆಗೆ ಬಂದು ಇದೇ ಸನ್ಮಾನ ಅಲ್ಲಿ ಸ್ವೀಕಾರ ಮಾಡ್ಬೇಕು ಅಂತ ತಿಳ್ಕೊಂಡು ಹೇಳಿದ್ದೆವು ಅಮ್ಮ ಅಪ್ಪ ಅವರಿಗೆ. ಅವ್ರು ಬಂದು ದೊಡ್ಡ ಜಾತ್ರೆ ಒಳಗೆ ಸತ್ಕಾರ ಸ್ವೀಕಾರ ಮಾಡಿ ಹಾಡಿ ಕುಣಿದು ಬಹಳ ಆನಂದ ಕೊಟ್ಟು ಹೋಗಿದ್ರಿ ಅವತ್ತ. ಆ ಸಮಯದೊಳಗೆ ಅದಕ್ಕೆ ಅದು ಇತಿಹಾಸ ಮತ್ತೊಮ್ಮೆ ಮರುಕಳಿಸ್ಬೇಕು, ತಾವು ನಮ್ಮ ಜಾತ್ರೆಗೆ ಮಾಡ್ಕೊಡ್ತೀನಿ. ಈ ವರ್ಷ ಆಗದಿದ್ರು ಬರೋ ವರ್ಷ ಒಂದು ನೋಡಿ ಮಾಡ್ಕೊಡ್ತೀನಿ. ಇತಿಹಾಸ ಫೋಟೋ ನೋಡಿರ್ಬೋದು, ಅವ್ರ ಹತ್ರ ಇವೆ ಫೋಟೋ.